ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್. ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ಗೆ ಸಂಬಂಧಪಟ್ಟಂಗೆ ಇವತ್ತು ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ನೀವೇನಾನ ಆಲ್ರೆಡಿ ನೋಡಿದರೆ ನಿಮ್ಗೇನು ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಬಿಗ್ ಬಾಸ್ಗೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು ಪ್ರೋಮೋ ನೋಡಿ ನನಗೇನು ಅನಿಸ್ತು ಅಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಗಿಲ್ಲಿನ ನೋಡಿ. ಪ್ರೋಮೋದಲ್ಲಿ ಆ ರೀತಿ ಗಿಲ್ಲಿನ ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಗುರು. ಯಾಕಂದರೆ ಎಲ್ಲ ಮನೆ ಒಳಗಿರುವ ಕೆಲವರು ಅವ್ರ ಆಪೋಸಿಟ್ಟೇ ಮಾತಾಡ್ತಾ ಇದ್ದಾರೆ. ಹೌದು, ಸ್ಟಾರ್ಟಿಂಗ್ ಡೇಸಲ್ಲಿ ಗೆಸ್ಟ್ಗಳು ಬಂದಾಗ ಕೆಲವೊಂದು ಮಾತುಗಳು ಆಡಬಾರ್ದಿತ್ತು, ಗಿಲ್ಲಿ ಆಡಿದ್ದಾರೆ. ಆದರೆ ಅದನ್ನೇ ಇಟ್ಕೊಂಡು ಈ ವಾರ ಫುಲ್ಲು ಗಿಲ್ಲಿನ ಎಷ್ಟು ಆಟ ಆಡಿಸಿದ್ದಾರೆ ಮನೆಗೆ ಬಂದಿರೋ ಗೆಸ್ಟು ಅಂತ ನಾವೆಲ್ಲರೂ ನೋಡಿದ್ದೀರಿ. ಅದಕ್ಕೆ ಗಿಲ್ಲಿನೂ ಕೌಂಟ್ರ್ ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಮಧ್ಯಕ್ಕೆ ಬಂದಿದ್ದರಿಂದ ಎಲ್ಲೋ ಒಂದು ಕಡೆ ಗಿಲ್ಲಿ ಕೌಂಟ್ರ್ ಕೊಡೋದನ್ನು ಸ್ಟಾಪ್ ಮಾಡಿ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಬಂದಿದ್ದಾರೆ ಈ ವಾರ ಅಂತ ಹೇಳಬಹುದು. ಈ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಗೆಸ್ಟ್ಗಳು ಬಿಗ್ ಬಾಸ್ ಮನೆಗೆ ಬಂದಾಗ ಗಿಲ್ಲಿ ಅವರು ಕೆಲವೊಂದು ಮಾತುಗಳನ್ನ ಆಡಿರ್ತಾರೆ. ಆ ಮಾತುಗಳು ಆಡಿದ್ದು ತಪ್ಪು ಅಂತ ಅರಿವಾಗಿ ಅವ್ರ ಹತ್ರ ಸಾರಿನೂ ಕೇಳಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಿಚ್ಚ ಸುದೀಪ್ ಅವರು ಇವತ್ತು ಗಿಲ್ಲಿ ಅವರಿಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ ಅಂತ ಈಗ ಬಿಟ್ಟಿರುವ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಫ್ರೆಂಡ್ಸ್, ನಿಮ್ಗೇನು ಅನಿಸ್ತು ಕಿಚ್ಚ ಸುದೀಪ್ ಅವರು ಗಿಲ್ಲಿ ಅವರಿಗೆ ಇವತ್ತು ಈ ರೀತಿ ಕ್ಲಾಸ್ ತಗೊಂಡಿರೋದು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.